ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಇವತ್ತೊಂದು ಪುಟ್ಟ ಕಂದಮ್ಮನ ಕತೆ, ಅಮ್ಮ ಮಗನ ಕತೆ ಹೇಳ್ತೀನಿ. ಕಂದಮ್ಮನ ಹೆಸರು ಶಂಭು. ಏನೋ 12 ವರ್ಷ. ಅದಕ್ಕೆ ಮನೇಲಿ ಏನೋ ಕಿತಾಪತಿ ಮಾಡ್ತಾ ಇರುತ್ತೆ, ತೀಟೆ ಮಾಡ್ತಾ ಇರುತ್ತೆ. ಅಮ್ಮ ಕೆಲಸ ಮಾಡ್ತಾ ನೋಡ್ತಾನೇ ಇರ್ತಾಳೆ. ಜಾಸ್ತಿ ಆದಾಗ ಇದರ ತೀಟೆ ಬಂದು ಒಂದು ಕೊಡ್ತಾಳೆ. ಎಷ್ಟು ಹೇಳಿದ್ರು ನೀನು ಕೇಳೋದೇ ಇಲ್ಲ ಅಲ್ವಾ, ಮಾಡೋ ತೀಟೆ ಮಾಡ್ತಾನೆ ಇರ್ತೀಯ, ಮಾಡಬೇಡ ಅಂದಿದ್ದೇ ಮಾಡ್ತಾ ಇರ್ತೀಯ ಅಂತ. ಅದಕ್ಕೆ ಅಷ್ಟು ಕೋಪ ಬರುತ್ತೆ. ಸ್ವಲ್ಪ ತಳುತ್ತಾ ಅಮ್ಮನ ದುರ್ಗುಟ್ಕೊಂಡು ನೋಡಿ ಹೊರಗಡೆ ಹೋಗುತ್ತೆ. ಅಮ್ಮ ನಸುನಕ್ಕೂ ಬರ್ತಾನೆ, ಎಲ್ಲೋಗ್ತಾನೆ ಇಲ್ಲ, ಹೊರಗಡೆ ಆಟ ಆಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ತನ್ನ ಪಾಡಿಗೆ ತಾನು ಕೆಲಸ ಮುಂದುವರಿಸ್ತಾಳೆ. ಇದು ಊರೆಲ್ಲ ಸುತ್ತಾಡುತ್ತೆ. ಸಂಜೆ ಆಗುತ್ತೆ, ಹೊಟ್ಟೆ ಹಸಿವಾಗುತ್ತೆ. ಮನೆಯಿಂದ ಸ್ವಲ್ಪ ದೂರ ಬಂದಿರುತ್ತೆ. ಊರೆಲ್ಲ ಸುತ್ತಾಡ್ತಾ ಒಂದು ಹೋಟೆಲ್ ಮುಂದೆ ಇದು ಸ್ನ್ಯಾಕ್ಸ್ ಮಾರ್ತಾ ಇರ್ತಾರಲ್ವ, ಆ ಥರ ಒಂದು ಗಾಡಿ. ಅಲ್ಲಿ ಎಲ್ಲರೂ ಏನೋ ತೊಗೊಂಡು ತಿಂತಾ ಇರ್ತಾರೆ. ಇದು ಕೊಟ್ಟೆ ಚುರಿ ಚುರಿ ಅಂತ ಇದೆ. ನಿಂತ್ಕೊಂಡು ನೋಡ್ತಾ ಇದೆ. ಕಾಸಿಲ್ಲ ಅದ್ರ ಹತ್ರ ತಿನ್ನೋದಕ್ಕೆ. ಆ ಕಡೆ ಈ ಕಡೆ ನೋಡುತ್ತೆ, ಅವ್ರು ತಿನ್ನೋರು ನೋಡುತ್ತೆ. ಹೀಗೆ ಸ್ವಲ್ಪ ಹೊತ್ತು ಎದುರುಗಡೆ ಅದೇ ಥರ ಲೇಡೀಸು ಒಂದು ಸ್ನ್ಯಾಕ್ಸ್ ಅಂಗಡಿ ಇಟ್ಕೊಂಡಿದೆ. ಆ ಯಮ್ಮ ನೋಡ್ತಾ ಇದೆ. ಮಕ್ಕಳು ಅಂದರೆ ಎಲ್ಲರಿಗೂ ಒಂದು ಪ್ರೀತಿನೇ ಅಲ್ವಾ, ತಾಯಿ ಹೃದಯ. ನೋಡ್ತಾನೆ ಇದ್ದಾಳೆ. ಆ ಯಮ್ಮನೂ ಒಂದು ಅರ್ಧ ಗಂಟೆ ಹೀಗೆ ಗಮನಿಸಿದ ಆದಮೇಲೆ ಇದನ್ನ ಕರೆಯುತ್ತಾ ಆ ತಾಯಿ ಕರೆದ್ಬಿಟ್ಟು ಬಾರು ಇಲ್ಲಿ ಅಂತ. ಸರಿ ಬರ್ತಾನೆ, ತಗೋ ತಿನ್ನು ಅಂತ ಅದು ಅವರು ಸ್ನ್ಯಾಕ್ಸ್ ಮಾರ್ತಾ ಇದ್ದಿದ್ದನ್ನ ಒಂದು ತಟ್ಟೆಗೆ ಹಾಕಿ ಕೊಡ್ತಾರೆ. ಹೊಟ್ಟೆ ತುಂಬ ತಿಂದು ನೀರು ಕುಡಿಯುತ್ತೆ. ಯಾಕೋ ಹೊಟ್ಟೆ ಮಧ್ಯಾಹ್ನ ಊಟ ಮಾಡಲಿಲ್ವಾ ಅಂದರೆ, ಅಮ್ಮ ನನ್ನ ಬೈದ್ಲು, ಅದಕ್ಕೆ ನಾನು ಮನೆ ಬಿಟ್ಟು ಬಂದೆ ಅಂತ ಹೇಳ್ತಿದೆ. ತುಂಬ ಥ್ಯಾಂಕ್ಸ್ ಆಂಟಿ, ನೀವು ನನಗೆ ತಿಂಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ 2-3 ಸರಿ ಹೇಳುತ್ತೆ. ಆವಾಗ ಆ ತಾಯಿ ಹೇಳ್ತಾಳೆ, ಅಲ್ಲ ಕಣೋ, ಅಮ್ಮ ಬೈದ್ಲು ಅಂತ ನೀನು ಹೊರಗಡೆ ಬಂದೆಲ್ಲ. ಇವಾಗ ನಾನು ಒಂದೇ ಪ್ಲೇಟ್ ತಿಂಡಿ ಕೊಟ್ಟಿದ್ದು. ನಾನು ಇವತ್ತೇ ನಿನ್ನ ಫಸ್ಟ್ ನೋಡ್ತಾ ಇರೋದು, ನೀನು ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಎಷ್ಟೊತ್ತೆ ಸರಿ ನನಗೆ ಥ್ಯಾಂಕ್ಸ್ ಹೇಳಿದೆ ನೀನು ಅಂದರೆ, 3 ಸರಿ ಹೇಳಿದೆ ಆಂಟಿ. ಅಮ್ಮ ನಿನಗೆ ಇಷ್ಟು ವರ್ಷ ಸಾಕಿ ಸಲ್ವಿ, ಎಷ್ಟು ಸರಿ ನಿನಗೆ ಮುಚ್ಚಿಟ್ಟು ತಿಂಡಿ ಕೊಟ್ಟು ನಿನಗಾಗಿ ಕಾಯ್ತಾ ಅವಳ ಜೊತೆ ಕೂರಿಸ್ಕೊಂಡು ಊಟ ಮಾಡಿಸಿದ ದಿನ ಎಷ್ಟಿದೆ. ನೀನು ಅಷ್ಟಕ್ಕೆ ಕೋಪ ಮಾಡ್ಕೊಂಬಂದಿದೀಯಾ, ಹೋಗು ಮನೆಗೆ ಅಂತ ಬೈತಾಳೆ. ಸಾರಿ ಆಂಟಿ, ನಾನು ಅಮ್ಮನ ಹತ್ರ ಹೋಗ್ತೀನಿ, ಅಮ್ಮನಿಗೆ ಸಾರಿ ಕೇಳ್ತೀನಿ, ಇನ್ನು ಯಾವತ್ತೂ ಹಿಂಗೆ ಮಾಡಲ್ಲ ಅಂತ ಮನೆಗೆ ಓಡಿ ಬರುತ್ತೆ ಆ ಕಂದಮ್ಮ. ಅಷ್ಟೊತ್ತಿಗಾಗಲೇ ತಾಯಿ ಹೊರಗಡೆ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ಅಯ್ಯೋ, ಮಗನಿಗೆ ಬೈದ್ಬಿಟ್ಟೆ, ಮಗ ಎಲ್ಲೋದ್ನೋ, ಬೆಳಗ್ಗೆ ಹೋದವನು ಇನ್ನೂ ಕಾಣಿಸ್ತಾ ಇಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇರುತ್ತೆ. ಓಡಿ ಬಂದು ಸ್ವಲ್ಪ ದೂರದಲ್ಲಿ ನಿಂತು ಅಮ್ಮ ಅಂತಾನೆ. ಅವಳಿಗೆ ಎಲ್ಲಿತ್ತು ಆ ಖುಷಿ. ಕಂದ ಎಲ್ಲೋಗಿದ್ದೆ ಬೆಳಗ್ಗೆಯಿಂದ ಅಂತ ಬಾಚಿ ತಬ್ಕೊಂಡು ಅವನಿಗೆ ಒಂದು ಮುತ್ತು ಕೊಟ್ಟು ತೊಡೆ ಮೇಲೆ ಕೊಟ್ಟಿಸ್ಕೊತಾಳೆ. ಸಾರಿ ಅಮ್ಮ, ನಾನು ಇನ್ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ, ನನ್ನನ್ನು ಕ್ಷಮಿಸು, ಇವತ್ತು ನಾನು ಮಾಡಿದ ತಪ್ಪಿಗೆ ಅಂತ ಕಂದಮ್ಮ ಹೇಳುತ್ತೆ. ಎಷ್ಟು ಚಂದ ಅಲ್ಲ. ತಾಯಿ ಮಕ್ಕಳ ಪ್ರೀತಿ ಅಂದರೆ ಅಷ್ಟೇ ಅಲ್ವಾ. ತಾಯಿಗೆ ಇಷ್ಟೇ ಮಕ್ಕಳು ಏನೇ ತೀಟೆ ಏನೇ ತಪ್ಪು ಮಾಡಿದ್ರು ಅದನ್ನು ಒಪ್ಕೊಂಡು ಪ್ರೀತಿ ಮಾಡ್ತಾಳೆ. ಅಮ್ಮ ಅಂದರೆ ಅಷ್ಟೇ. ತಾಯಿಯಂದಿರ ದಿನ ಈ ಪುಟ್ಟ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.